ದೃಷ್ಟಿಕೋನ ಎಂಬುದು ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂತಹ ವಿಷಯ ಅಂತ ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. The perspective is very important for all of us in our lives. ನಾವು ಏನೇ ನೋಡಿದ್ರು ಕೂಡ, ಏನೇ ಜಡ್ಜ್ ಮಾಡಿದ್ರು ಕೂಡ, we used to have or we have a perspective. ನೋಡುವಂತಹ ನೋಟ. ಉದಾಹರಣೆಗೆ ಅರ್ಧ ನೀರನ್ನು ತುಂಬಿರುವಂತಹ ಗಾಜಿನ ಲೋಟವನ್ನು ನೋಡಿದಾಗ ಕೆಲವರು ಹೇಳ್ತಾರೆ ಇದು ಕಂಪ್ಲೀಟ್ಲಿ ಫುಲ್ ಆಗಿರಲಿಲ್ಲ, ಈ ಒಂದು ಲೋಟದಲ್ಲಿರುವಂತಹ ನೀರು ಯಾರೋ ಜಗ್ನಿಂದ ಲೋಟಕ್ಕೆ ನೀರು ಹುಯ್ತಾ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅಂತ. ಮತ್ತೊಬ್ರು ಇದನ್ನ ಒಪ್ಕೊಳ್ಳೋದಿಲ್ಲ. ಇಲ್ಲ ಇಲ್ಲ, ನೀರು ಆಗ್ಲೇ ಫುಲ್ ತುಂಬಿತ್ತು, ಅರ್ಧ ನೀರನ್ನ ಯಾರೋ ಕುಡ್ಕೊಂಡಿದ್ದಾರೆ, ಇನ್ನು ಅರ್ಧ ಮಾತ್ರ ಉಳ್ಕೊಂಡಿದೆ ಅಂತ. ಇದು ಅರ್ಧ ಖಾಲಿಯಾಗಿರುವಂತಹ ಲೋಟನ ಅಥವಾ ಅರ್ಧ ತುಂಬಿರುವಂತಹ ಲೋಟನ? ಈ ದೃಷ್ಟಿಕೋನ ಎಂಬುದು ನಮಗೆ ನೋಡುವಂತಹ, ಗಮನಿಸುವಂತಹ ಉದ್ದೇಶಗಳನ್ನ, ಜಡ್ಜ್ ಮಾಡುವಂತಹ ಉದ್ದೇಶಗಳನ್ನ, ವಿಧಾನಗಳನ್ನ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ we need a perspective, we need a ದೃಷ್ಟಿಕೋನ. ಈ ದೃಷ್ಟಿಕೋನವನ್ನು ನೀಡುವಂಥದ್ದೇ ಸಿದ್ಧಾಂತಗಳು. These perspectives are developed by the theories. ಸಿದ್ಧಾಂತವಿಲ್ಲದೆ ನಾವೇನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂದಿನ ಸೆಷನ್ನಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯದ ಮಹತ್ವವನ್ನು ನಾವು ಗ್ರಹಿಸಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ದೃಷ್ಟಿಕೋನಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. In this session, very briefly, let us try to understand the various theories of international relations. ಈಗಾಗಲೇ ನಾವು ಚರ್ಚೆ ಮಾಡುತ್ತಿರುವಂತೆ ದೃಷ್ಟಿಕೋನದಿಂದ ನಮಗೆ ವಾಸ್ತವ ಚಿಂತನೆಗಳು, ವಿಷಯಗಳು, ಹಾಗೂ ಹೋಗುಗಳು ಅರ್ಥ ಆಗಕ್ಕೆ ಶುರುವಾಗುತ್ತೆ. Using the theoretical perspective, we are able to understand and analyze the existing situation. Very importantly, we are also able to predict the future. ಸಿದ್ಧಾಂತಗಳಿಂದ ಕೇವಲ ಇವತ್ತಿನ ಒಂದು ಸಮಯದಲ್ಲಿ ನಡೆಯುತ್ತಿರುವಂತ ಹಾಗೂ ಹೋಗುಗಳ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಲ್ಲದೆ ಮುಂದೆ ಆಗುವಂತಹ ಚಿಂತನೆಗಳು ಹಾಗೂ ಹೋಗುಗಳನ್ನು ಇವತ್ತೇ ನಾವು ತಿಳ್ಕೋಬಹುದು. ಇಟ್ ಗಿವ್ಸ್ ಅ ಫೋರ್ಸೈಟ್. ಮುಂದೆ ಆಗುವಂತಹ ವಿಷಯಗಳಿಗೆ ನಮಗೆ ಪ್ರತಿಬಿಂಬವಾಗಿ ಸಿದ್ಧಾಂತಗಳು ಸಹಾಯ ಮಾಡ್ತವೆ. In international politics,
There are innumerable theories. ಹಲವಾರು ಸಿದ್ಧಾಂತಗಳಿವೆ. ಆದರೆ ಅತ್ಯಂತ ಪ್ರಮುಖವಾಗಿರುವಂತಹ ಸಿದ್ಧಾಂತಗಳಲ್ಲಿ ಮುಖ್ಯವಾದುದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ 4 ಸಿದ್ಧಾಂತಗಳು. Idealist theory, realist theory, world system theory, games theory. ಆದರ್ಶವಾದ, ವಾಸ್ತವವಾದ, ವಿಶ್ವ ವ್ಯವಸ್ಥಾವಾದ, ಕ್ರೀಡೆ ಸಿದ್ಧಾಂತ. ಆದರ್ಶವಾದ ಆರಂಭದಲ್ಲಿ ಕಂಡು ಬಂದಂತಹ ಚಿಂತನೆಯಾಗಿರುತ್ತದೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ಸಿದ್ಧಾಂತಗಳನ್ನು ನಾವು 2 ಪ್ರಮಾಣಗಳಾಗಿ ವಿಂಗಡಿಸಬಹುದು. ಒಂದು ಕ್ಲಾಸಿಕಲ್ ಅಪ್ರೋಚ್, ಮತ್ತೊಂದು ಸೈಂಟಿಫಿಕ್ ಅಪ್ರೋಚ್. ಸಾಂಪ್ರದಾಯಿಕ ವಿಧಾನಗಳು ಮತ್ತು ವೈಜ್ಞಾನಿಕ ವಿಧಾನಗಳು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯೋ ಅವೆಲ್ಲವೂ ಕೂಡ ವೈಜ್ಞಾನಿಕ ವಿಧಾನಗಳೇ. ಬಟ್ ಆದ್ರೆ ಸುಮಾರು ಒಂದು 500 ವರ್ಷಗಳ ಹಿಂದೆ ಹೋದ್ರೆ ಅವಾಗ್ಲೂ ಕೂಡ ಸಿದ್ಧಾಂತಗಳಿತ್ತು. ಬಟ್ ಆದ್ರೆ ಆ ಸಿದ್ಧಾಂತಗಳಿಗೆ ನಾವು ಕರೆಯುವಂಥದ್ದು ಸಾಂಪ್ರದಾಯಿಕ ಸಿದ್ಧಾಂತಗಳು. ಯಾಕೆ ಅಂದ್ರೆ ಹೆಡ್ಲಿ ಬುಲ್ರ್ ಅವರು ಹೇಳ್ತಾರೆ, ದ ಟ್ರೆಡಿಷನಲ್ ಅಪ್ರೋಚ್ ಈಸ್ ದ ಅಪ್ರೋಚ್ ಟು ಥಿಯರೈಸಿಂಗ್ that derives from philosophy, history and law, and that is characterized above all by explicit reliance upon the exercise of judgment and by the assumption that if we confine ourselves to strict standards of proof and verification, there is very little of significance that can be said about international relations. ಸಾಂಪ್ರದಾಯಿಕ ಸಿದ್ಧಾಂತಗಳಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಿರುವಂಥದ್ದು ತಾತ್ವಿಕ ಚಿಂತನೆಗಳಿಗೆ, ಇತಿಹಾಸ, ಕಾನೂನು ಮತ್ತು ಇದನ್ನು ಅಂಗೀಕರಿಸುವಂತಹ ವೈಯಕ್ತಿಕ ಚಿಂತನೆಗಳು ಅಂತ ಹೆಡ್ಲಿ ಬುಲ್ರ್ ಅವರು ತಿಳಿಸ್ಕೊಡ್ತಾರೆ. ಇಂತಹ ಸಾಂಪ್ರದಾಯಿಕ ಚಿಂತನೆಗಳಲ್ಲಿ ನಮಗೆ ಕಾಣಿಸುವಂತಹ ಮುಖ್ಯ ವಾದ ಯಾವುದು ಅಂತ ಹೇಳಿದ್ರೆ ಮೌಲ್ಯಾಧಾರಿತ ಚಿಂತನೆಗಳು. ಮೌಲ್ಯಕ್ಕೆ ಅತಿ ಹೆಚ್ಚು ಆದ್ಯತೆಗಳನ್ನು ನೀಡಿದಂತಹ ಒಂದು ಸಮಯ ಅದಾಗಿತ್ತು. ಗ್ರೈವ್ಸ್ ಹೇಳ್ತಾರೆ, ದ ವ್ಯಾಲ್ಯೂ ಆಫ್ ಅ ವರ್ಕ್ based on this traditional approach is usually measured by the reputation of the scholar. ಗ್ರೈವ್ಸ್ ಹೇಳ್ತಾರೆ, ಸಾಂಪ್ರದಾಯಿಕ ಸಿದ್ಧಾಂತಗಳು ಮೌಲ್ಯಾಧಾರಿತ ಸಿದ್ಧಾಂತಗಳಾಗಿರುವ ಕಾರಣದಿಂದ ಆ ಸಿದ್ಧಾಂತವನ್ನು ಮಂಡಿಸುವಂತಹ ಜ್ಞಾನಿಗಳು, ಸ್ಕಾಲರ್ಸ್ಗಳ ರೆಪ್ಯುಟೇಷನ್ ಮೇಲೆ ನಿಂತಿರುತ್ತೆ. ಆದರೆ ಕಾಲಕ್ರಮೇಣವಾಗಿ ವೈಜ್ಞಾನಿಕ ಚಿಂತನೆಗಳು ಆರಂಭವಾಗಕ್ಕೆ ಶುರುವಾಯಿತು. ಸಾಂಪ್ರದಾಯಿಕ ಚಿಂತನೆಗಳು ಹಿಂದೆ ಸಾಗಲು ಶುರುವಾಯಿತು. ಈ ವೈಜ್ಞಾನಿಕ ಚಿಂತನೆಗಳಲ್ಲಿ ನಾವೇನ್ ನೋಡ್ತೀವಿ? ಇಟ್ಸ್ ಅ ಪ್ರೂಫ್
ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್. ಎವಿಡೆನ್ಸ್ನ ಹುಡುಕೊಂಡು ವೈಜ್ಞಾನಿಕವಾಗಿ ಆ ಡೇಟಾನ ಕಂಪ್ಯೂಟೇಷನ್ ಮಾಡಿದ ನಂತರ ಹೊರಬರುವಂತಹ ಸತ್ಯನ ಗ್ರಹಿಸುವಂತಹ ಸಿದ್ಧಾಂತಗಳೇ ಈ ಮಾಡರ್ನ್ ಆಗಿ ಕಾಣುವಂತಹ ಸೈಂಟಿಫಿಕ್ ಥಿಯರೀಸ್. ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ಮೊದಲ ಎರಡು ಸಿದ್ಧಾಂತಗಳು, ದ ಐಡಿಯಲಿಸ್ಟ್ ಥಿಯರಿ ಮತ್ತು ರಿಯಲಿಸ್ಟ್ ಥಿಯರಿ. ಐಡಿಯಲಿಸಂ ಆದರ್ಶ ಅಂದ್ರೆ ಎಂತ? ಇದು ಒಂದು ರೀತಿಯಲ್ಲಿ ಕಾಲ್ಪನಿಕ ಸಿದ್ಧಾಂತವಾಗಿಯೂ ಕೂಡ ಕಾಣಿಸ್ಕೊಳ್ಳುತ್ತೆ. ಮನುಷ್ಯ ಮೂಲವಾಗಿ ಒಳ್ಳೆಯವನು, ಮನುಷ್ಯ ಕೆಟ್ಟದ್ದನ್ನು ಮಾಡಲು ಬಯಸುವುದಿಲ್ಲ. ಶಕ್ತಿ ಸಮರ ಕೇವಲ ತಾತ್ಕಾಲಿಕವಾಗಿರುವಂತಹ ಚಿಂತನೆಗಳು. ಅಂತಾರಾಷ್ಟ್ರೀಯ ಸಮುದಾಯಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು ಉನ್ನತ ಮಟ್ಟದ ಮನುಷ್ಯನ ಮಾನವನ ಸಂಪರ್ಕಗಳಿಂದ ಉಗಮಿಸುವಂತಹ ಒಳ್ಳೆಯ ಚಿಂತನೆ ಅಂತ ಇವರು ಭಾವಿಸ್ತಾರೆ. ನಾವು ಅಮೆರಿಕಾದ ಡೆಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ನೋಡಿದ್ರೆ 1776 ಅಮೆರಿಕಾದ ಡೆಕ್ಲರೇಷನ್ ನೋಡಿದ್ರೆ, ಅಥವಾ 1789 ಫ್ರೆಂಚ್ ಕ್ರಾಂತಿಯ ಪ್ರಣಾಳಿಕೆಗಳನ್ನು ಗಮನಿಸಿದಾಗ ಅದರ ಜೊತೆಯಲ್ಲಿ ಆ ಸಮಯದ ಉತ್ಕೃಷ್ಟ ಸ್ಕಾಲರ್ಸ್ಗಳಾದ ಕೊಂಡಾರ್ಸೆ, ರೂಸೋ, ಖಾಂಡ್ರವರು ಆದರ್ಶವಾದಿಗಳು ಎಂದು ಪರಿಗಣಿಸಬಹುದು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಆದರ್ಶವಾದಿಗಳು ಯುದ್ಧರಹಿತವಾಗಿರುವಂತ ಅಂತಾರಾಷ್ಟ್ರೀಯ ಸಮುದಾಯಗಳನ್ನು ಗಮನಿಸ್ತಾರೆ. ಒಳ್ಳೆಯ ಮನುಷ್ಯ, ಒಳ್ಳೆಯ ಸಮಾಜನ, ಒಳ್ಳೆಯ ವಿಶ್ವನ ಸೃಷ್ಟಿ ಮಾಡ್ತಾನೆ ಅಂತ ಪರಿಗಣಿಸ್ತಾರೆ. ಆದರೆ the realist scholars despise the idealist. ರಿಯಲಿಸ್ಟ್ ಸ್ಕಾಲರ್ಗಳು ಹೇಳ್ತಾರೆ, ಇಲ್ಲ ಸ್ವಾಮಿ, ವಿಶ್ವ ನೀವು ಅನ್ಕೊಂಡಂಗೆ ಅಷ್ಟೊಂದು ಒಳ್ಳೆ ಮೌಲ್ಯಗಳಿಂದ ಕೂಡಿರುವಂತಹದ್ದಲ್ಲ. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆಗಿರುವಂತಹ ಸ್ವಾರ್ಥಗಳಿರುತ್ತೆ. ಅದಕ್ಕೋಸ್ಕರ ನಾವು ಹುಷಾರಾಗಿರ್ಬೇಕು. ನಾವು ಅಯ್ಯೋ ಪಾಪ ಪಕ್ಕದ ರಾಷ್ಟ್ರ ತುಂಬಾ ಚೆನ್ನಾಗಿದೆ, ಅವ್ರ ಜೊತೆ ಒಳ್ಳೆ ಒಡನಾಟ ಇಟ್ಕೋಣ ಅಂತ ಹೋದ್ರೆ ದಾರಿ ತಪ್ತೀರ ಅಂತ ಅವರು ಎಚ್ಚರ ಮಾಡ್ಕೊಳ್ತಾರೆ. ಆದರ್ಶವಾದಿಗಳು ಕೇವಲ ಮೌಲ್ಯಾಧಾರಿತ ಕಲ್ಪನೆಯ ಕಾಲ್ಪನಿಕ ಜಗತ್ತಿನಲ್ಲಿ ತೇಲಾಡ್ತಾ ಇದ್ರೆ, ವಾಸ್ತವವಾದಿಗಳು ತಮ್ಮ ಕಾಲ್ನ ಭೂಮಿ ಮೇಲೆ ಇಟ್ಕೊಂಡು ಚಿಂತನೆಗಳನ್ನ ಮಂಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ವಾಸ್ತವ ಸಿದ್ಧಾಂತಗಳು ಅತ್ಯಂತ ಬಿರುಸಾಗಿರುವ ಸಿದ್ಧಾಂತ ಅಂತ ಹೇಳ್ಬೋದು. Another scientific method, ವಿಶ್ವ ವ್ಯವಸ್ಥಾ ಸಿದ್ಧಾಂತ, the world systems theory.
ಸಿಸ್ಟಮ್ ಅಂದ್ರೆ ಏನು? ಒಂದು ವ್ಯವಸ್ಥೆ. ಇಡೀ ವಿಶ್ವನೇ ಒಂದು ವ್ಯವಸ್ಥೆಯಲ್ಲಿ ಇದೆ. ಎಲ್ಲಾ ರಾಷ್ಟ್ರಗಳು ಒಂದು ವ್ಯವಸ್ಥಾತ್ಮಕ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅಂತ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಂಡಿಸುವಂತಹ ಸಿದ್ಧಾಂತ ಇದಾಗಿರುತ್ತೆ. ಮಾರ್ಟನ್ ಕ್ಯಾಪ್ಲನ್ ರವರು ಇದರ ಪ್ರಮುಖವಾದ ವಾದಿಗಳು. ಫೈನಲ್ ಆಗಿ ಕ್ರೀಡೆ ಸಿದ್ಧಾಂತ. The whole world is a game. It is a playground. ಇಡೀ ವಿಶ್ವನೇ ಆಟದ ಮೈದಾನ. ರಾಷ್ಟ್ರಗಳು ಆಟ ಆಡ್ತಾ ಇದೆ. ಯಾವುದೇ ಒಂದು ಆಟ ತಗೊಳ್ಳಿ, ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಟೆನ್ನಿಸ್, ಕಬಡ್ಡಿ, ಖೋಖೋ, ಲಗೋರಿ, ಪ್ರತಿಯೊಂದು ಆಟದಲ್ಲೂ ಅದರದೇ ಆಗಿರುವಂತಹ ರೂಲ್ಸ್ ಇದೆ. Every game has its own rules. Therefore, the game theory believes the states and the countries interact among others based on certain rules and regulations. ಕಾರ್ಲ್ ಡ್ಯೂಷ್ ರವರು ಈ ಸಿದ್ಧಾಂತದ ಮಾಸ್ಟರ್ ಆಗಿದ್ದಾರೆ. ಮುಂದಿನ ಸೆಷನ್ಸ್ಗಳಲ್ಲಿ ಈ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ಅಭ್ಯಾಸವನ್ನು ಮಾಡಬಹುದು. ಈ ಸೆಷನ್ ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದೀವಿ. ಹ್ಯಾನ್ಸ್ ಜೆ ಮೊರ್ಗ್ಯಾನ್ಟೊ ರವರು ಪಾಲಿಟಿಕ್ಸ್ ಅಮಾಂಗ್ ನೇಷನ್ಸ್ ನ ಬರೆದಿದ್ದಾರೆ. ವಾಸ್ತವವಾದ ವಾರ್ ಮತ್ತು ಕಾನ್ಫ್ಲಿಕ್ಟ್ ಬಗ್ಗೆ ಚಿಂತನೆ ಮಾಡುತ್ತೆ. ಎರಡನೇ ಮಹಾಯುದ್ಧ ಆರಂಭವಾಗಿತ್ತು 1939, ಆದರೆ ಅದನ್ನ ಗೆದ್ದವರು ಆಲಿಸ್. ವಿನ್ಸ್ಟನ್ ಚರ್ಚಿಲ್ ರವರು ಆ ಸಮಯದಲ್ಲಿ ಪ್ರಧಾನಮಂತ್ರಿಯಾಗಿರ್ತಾರೆ. ರಾಯಭಾರತ್ವದ ಮುಂದಿನ ಭಾಗನೇ ಯುದ್ಧ.